ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ
ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ಏನು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆಯಿಂದ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ಏನು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆಯಿಂದ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆಯಿಂದ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು
ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದನ್ನು ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಮಾಡ್ತಾಯಿದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಏನು ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದುರ್ದೈವದ ಸಂಗತಿ ಏನಂತಂದರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ಏನು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ನಂಬಿರುತ್ತೇವೆ.